ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ನಾವು ಈಗ ಚಾರ್ಟ್ ಟ್ರೇಡಿಂಗ್ ನೋಡ್ತಾ ಇದ್ದೀವಿ. ಸೊ ಚಾರ್ಟ್ ಟ್ರೇಡಿಂಗ್ ಅಲ್ಲಿ ಇದು ಮೂರನೇ ವಿಡಿಯೋ. ಸೊ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡಿಲ್ವೋ ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಕ್ಯಾಂಡಲ್ ಅಂದ್ರೆ ಏನು ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಕ್ಯಾಂಡಲ್ಗಳ ಬಗ್ಗೆ ಹೇಳಿದ್ದೀವಿ, ಅದರಲ್ಲಿ OHLC ಬಗ್ಗೆ ಡೀಟೇಲ್ ಆಗಿ ಮಾಡಿದ್ದೀವಿ. ಸೆಕೆಂಡ್ ಇದಲ್ಲಿ ಬಂದು ಒಂದು ಬಿಗ್ ಕ್ಯಾಂಡಲ್ಗೂ ಮತ್ತು ಡೋಜಿ ಕ್ಯಾಂಡಲ್ಗೆ ಇರುವ ವ್ಯತ್ಯಾಸಗಳನ್ನೆಲ್ಲ ತಿಳಿಸಿ ಹೇಳುವಂಥ ವಿಡಿಯೋ ಮಾಡಿದ್ದೀವಿ. ನೀವು ತುಂಬಾ ಏನು ಹೇಳ್ತಾರೆ, ಇವೆಲ್ಲ ಅಡ್ವಾನ್ಸ್ ಕಲ್ತಿದ್ದೀರಿ. ನಾವು ಅಷ್ಟು ಕಲ್ತಿಲ್ಲ, ನಿಮ್ಮಷ್ಟು ನಾವು ಎಲ್ಲ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ಗೆಲ್ಲ ಹೋಗಿ ಅಷ್ಟೆಲ್ಲ ಕಲ್ತಿಲ್ಲ. ಬಟ್ ನೀವು ಕಲ್ತಿರೋದು ಸಿಕ್ಕಾಬಟ್ಟೆ ಇದೆ. ಏನಂತ ಹೇಳಿದ್ರೆ, ನೀವು ಅದಕ್ಕೆಲ್ಲ ಸರ್ ಅದು ಇನ್ಸೈಡ್ ಒಳಗೆ ಕ್ಯಾಂಡಲ್ಲು ಇದು ಏನೇನೋ ಹೇಳಿದ್ರಿ ಹೆಸರು, ಸತ್ಯವಾಗ್ಲೂ ನನ್ನ ಬಾಯಿಗೂ ಬರ್ತಾ ಇಲ್ಲ. ಬಟ್ ನೀವೆಲ್ಲ ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದೀರಿ. ಬಟ್ ನಾನು ಹೇಳ್ತಾ ಇರೋದು ಅದೆಲ್ಲ ಇರಲಿ. ನಾನು ಹೇಳೋ ಒಂದು ಮೆಥಡ್ ಏನಿದೆ ಅಂದರೆ ಬೇಸಿಕಲ್ಲಿದೆ. ಬೇಸಿಕ್ ಅಂತ ಹೇಳಿದ್ರೆ ಒಂದು ಕಾಮನ್ ಮ್ಯಾನ್, ಏನು ಟ್ರೇಡಿಂಗ್ ಬಗ್ಗೆ ABCD ಗೊತ್ತಿಲ್ಲದಿದ್ದವನು ಅವನ ಒಂದು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಏನಾದ್ರು ಒಂದು ಹೇಳಬೇಕು ಅನ್ನೋ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಬೈಯರ್ಗಳ ಪ್ರೆಷರ್ ಇದೆ, ಸೆಲ್ಲರ್ಗಳ ಪ್ರೆಷರ್ ಇದೆ, ಇಲ್ಲಿ ಇದಿದೆ. ನನ್ನ ವರ್ಡ್ಗೆ ಸ್ಟಿಕ್ ಆಗಿಲ್ಲ, ಯಾಕಂದ್ರೆ ವರ್ಡ್ ಬೇಡ. ವರ್ಡ್ ಇಟ್ಕೊಂಡು ಏನ್ ಮಾಡಕ್ಕಿದೆ ಅಲ್ವಾ, ನಮ್ಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಆಯ್ತು ಅಲ್ವಾ. ಇದ್ರಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಅರ್ಥ ಆಗೋದ್ರೆ ಸಾಕು, ನಮ್ಗದ್ ನೆನಪಲ್ಲಿ ಉಳಿಯುತ್ತೆ ಅನ್ನೋದು. ಅಂದ್ರೆ ಒಂದು ಚಿತ್ರ ನೋಡಿದಾಗ ಚಿತ್ರದಲ್ಲಿ ಏನಿದೆ ಅಂತ ಗೊತ್ತಾಗೋಗ್ಬೇಕು, ಕರೆಕ್ಟ್ ಅಲ್ವಾ. ಒಬ್ಬ ಗನ್ ಇಟ್ಕೊಂಡು ನಿಂತಿದ್ದಾನೆ ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು ಅವ್ನು ಟೆರರಿಸ್ಟ ಮಿಲಿಟ್ರಿ ಅವನಂತ ಸಾಕು. ಅದು ಬಿಟ್ಬಿಟ್ಟು ಆ ಗನ್ ಯಾವುದು, ಅದಕ್ಕೆ ಹೆಸರೇನು, ಆ ಗನ್ ನಮ್ಗೆ ಬೇಡ, ಗುಂಡು ಬರುತ್ತೆ ಅಷ್ಟೇ, ಕ್ಲಿಯರ್ ಆದ್ರೆ ಆಯ್ತಲ್ವಾ. ಆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗಳಿಗೆ ತಿಳಿಸಿ. ಮತ್ತೆ ಇದು ತುಂಬಾ ಬೇಸಿಕ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಬೇಸಿಕೇ ಗೊತ್ತಿಲ್ಲ ಅಂತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಓಕೆನಾ. ನಾವೀಗ ಡೈರೆಕ್ಟ್ ಆಗಿ ಟಾಪಿಕ್ ಒಳಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ಇಲ್ಲಿ ನೀವು 4 ರೀತಿಯ ಕ್ಯಾಂಡ್ಲ್ಗಳನ್ನ ನೋಡ್ತಾ ಇದ್ದೀರಿ. ಈಗ 4 ರೀತಿಯ ಕ್ಯಾಂಡ್ಲ್ಗಳನ್ನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಒಬ್ಬೊಬ್ರು ಒಂದೊಂದು ರೀತಿ ಇರುತ್ತೆ. ಲೈಕ್ ಹ್ಯಾಂಗಿಂಗ್ ಮ್ಯಾನು ಅಥವಾ ಪಿನ್ ಬಾರು, ಅವ್ರವ್ರಿಗೆ ಬಿಟ್ಟ ವಿಚಾರ. ನಾ ಈಗಲೂ ಹೇಳ್ತಿದ್ದೀನಿ, ಹೆಸರುಗಳ ಬೇಗ ನಾವು ವರ್ಕ್ ಮಾಡೋದು ಬೇಡ. ನಾವು ಅದರಿಂದ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಣ. ನಮಗೆ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ರೀತಿಯಲ್ಲಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಮಾರ್ಕೆಟ್ ಅಲ್ಲಿ ಯಾವತ್ತು ಇರೋದು 2 ಜನ, ಒಂದು ಬೈಯರು, ಇನ್ನೊಂದು ಸೆಲ್ಲರ್, ಕರೆಕ್ಟ್ ಅಲ್ಲ? ಇಬ್ಬರೇ ಇರೋದು ಮಾರ್ಕೆಟ್ ಅಲ್ಲಿ, ಇಬ್ರು ಬೇಕು. ಆಪ್ಷನ್ ಬೈ ಮಾಡೋರು ಬೇಕು, ಆಪ್ಷನ್ ಸೆಲ್ ಮಾಡೋರು ಬೇಕು. ಸ್ಟಾಕ್ಸ್ ಅನ್ನ ಬೈ ಮಾಡೋರು ಬೇಕು, ಸ್ಟಾಕ್ಸ್ ಅನ್ನ ಸೆಲ್ ಮಾಡೋರು ಬೇಕು. ಕಮಾಡಿಟೀಸು ಅಷ್ಟೇ, ಬೈ ಮಾಡೋರು ಬೇಕು, ಸೆಲ್ ಮಾಡೋರು ಬೇಕು. ಒಬ್ರಿಂದ ಮಾರ್ಕೆಟ್ ನಡೆಯಲ್ಲ. ಟೊಮೆಟೊ ತಗೊಳ್ಳೋರು ಬೇಕು, ಟೊಮೆಟೊ ಮಾರೋರು ಬೇಕು ಅಲ್ವಾ. ಇಬ್ರು ಸೇರಿದ್ರೆ ಅದು ಮಾರ್ಕೆಟ್, ಒಬ್ರಿದ್ರೆ ಅದು ಮಾರ್ಕೆಟ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ತಾರೆ ನಿಮಗೆ, ಆಪ್ಷನ್ ಬೈಯಿಂಗ್ ಕಷ್ಟ, ಅದು ಮಾಡಲೇಬಾರ್ದು, ತಪ್ಪು, ಆಪ್ಷನ್ ಸೆಲ್ಲಿಂಗೇ ಒಳ್ಳೇದು ಅಂತೆಲ್ಲ ಹೇಳ್ತಾರೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಇಬ್ರಿದ್ರೆ ಮಾತ್ರವೇ ಅದು ಮಾರ್ಕೆಟ್, ಒಬ್ರಿದ್ರೆ ಅದು ಮಾರ್ಕೆಟ್ ಆಗಲ್ಲ. 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ, ಕರೆಕ್ಟ್ ಅಲ್ವಾ? ಹಾಗೆ ಅದು. ಸೊ ಈಗ ಬೈಯರ್ ಮತ್ತೆ ಸೆಲ್ಲರ್ಗಳಿದ್ದಾರೆ. ಈಗ ಇಬ್ರು ಏನ್ ಮಾಡ್ತಿರ್ತಾರೆ, ಅವರವರ ಒಂದು ಪೊಸಿಷನಿಂಗ್ ಮಾಡ್ತಿರ್ತಾರೆ. ಅವ್ರಿಗೆ ಏನ್ ಬೇಕೋ ಆ ಪೊಸಿಷನಿಂಗ್ ಅನ್ನ ಮಾಡ್ತಿರ್ತಾರೆ. ಸೊ ಆ ಪೊಸಿಷನಿಂಗ್ ಮಾಡ್ಬೇಕಾದ್ರೆ ಅದೆಲ್ಲ ರಿಫ್ಲೆಕ್ಟ್ ಆಗೋದು ಎಲ್ಲಿ ಅಂತ ನೋಡಿದ್ರೆ ನಮಗೆ ಚಾರ್ಟ್ ಅಲ್ಲಿ. ಚಾರ್ಟ್ ಅಲ್ಲೂ ನಾವು ನೋಡ್ತಾ ಇರುವಂತಹ ಚಾರ್ಟ್ ಯಾವುದು ಅಂದ್ರೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಹಾಗಾಗಿ ನಮ್ಗೇನ್ ರಿಫ್ಲೆಕ್ಟ್ ಆಗ್ಬೇಕು, ಕ್ಯಾಂಡಲ್ ಅಲ್ಲೇ ರಿಫ್ಲೆಕ್ಟ್ ಆಗ್ಬೇಕು. ಸೊ ಕ್ಯಾಂಡಲ್ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕಂದ್ರೆ ಕ್ಯಾಂಡಲ್ ಅನ್ನು ನಾವು ಅರ್ಥ ಮಾಡ್ಕೊಬೇಕು. ನೀವು ಯಾವುದೇ ಕ್ಯಾಂಡಲ್ ಇಟ್ಕೊಳ್ಳಿ, 5 ನಿಮಿಷ ಆಗಿರ್ಬೋದು, 15 ನಿಮಿಷ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು. ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಂತ ಹೇಳಿದ್ರೆ, ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಶನ್ ಜಾಸ್ತಿ ಕೊಡುತ್ತೆ ಲೋವರ್ ಟೈಮ್ ಫ್ರೇಮ್ಗಿಂತ, ಕರೆಕ್ಟ್ ಅಲ್ವಾ? ಅದು ನಿಮಗೆ ಬಿಟ್ಟು ವಿಚಾರ. ನೀವು ಏನ್ ಸ್ಕ್ಯಾಲ್ಪರ ಇಂಟ್ರಾಡೇ ಮಾಡೋರು ನಿಮಗೆ ಬಿಟ್ಟಿದ್ದು, ಅದ್ರ ಕ್ಯಾಂಡಲ್ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಈಗ ಫಸ್ಟ್ ಕ್ಯಾಂಡಲ್ ನೋಡೋಣ. ಫಸ್ಟ್ ಕ್ಯಾಂಡಲ್ ಏನ್ ಹೇಳುತ್ತೆ ಸರ್, ಮಾರ್ಕೆಟು ಇಲ್ಲಿ ಓಪನ್ ಆಗಿದೆ, ಕ್ಲಿಯರ್ ಅಲ್ವಾ? ಮಾರ್ಕೆಟು ಇಲ್ಲಿ ಕ್ಲೋಸ್ ಆಗಿದೆ, ಇದು ಲೋ ಆಗಿದೆ, ಇದು ಹೈ ಆಗಿದೆ. ಸೊ ಮಾರ್ಕೆಟ್ ಇದು ಓಪನ್, ಹೈ, ಲೋ, ಕ್ಲೋಸ್ ನಮ್ಗೆ ಅರ್ಥ ಆಯ್ತು. ಈಗ ಮಾರ್ಕೆಟ್ ಅನ್ನ ನೀವು ಜಸ್ಟ್ ಒಂದು ಚಾರ್ಟ್ ನ ಲೈನ್ ಕನ್ವರ್ಟ್ ಮಾಡಿ. ಲೈಕ್ ಏನಂದ್ರೆ, ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು, ಆಯ್ತಾ? ಮಾರ್ಕೆಟು ಇಲ್ಲಿಂದ ಓಪನ್ ಆದವನು ಮೇಲ್ ತಗೊಂಡೋದ. ಮಾರ್ಕೆಟ್ ಯಾರು ತಗೊಂಡೋಗೋದು ಮೇಲ್ ತಗೊಂಡೋಗ್ಬೇಕಂದ್ರೆ ಇಲ್ಲಿ ಬೈಯರ್ ಇರಬೇಕು, ಕರೆಕ್ಟ್ ಅಲ್ವಾ? ಬೈಯರ್ ಓಪನ್ ಮಾಡಿ ಮಾರ್ಕೆಟ್ ಅನ್ನ ಮೇಲ್ ತಗೊಂಡೋದ. ಬಟ್ ಯಾವುದೋ ಒಂದು ಸರ್ಟೆನ್ ಪಾಯಿಂಟ್ ಇಂದ ಅವನಿಗೆ ಹೋಗಕ್ಕಾಗಲ್ಲ. ಯಾಕೆ? ಅಲ್ಲೊಂದು ಸೆಲ್ಲರ್ ಇದ್ದ. ಸೊ ಸೆಲ್ಲರ್ ಏನ್ ಮಾಡ್ದ, ಅಲ್ಲಿಂದ ಯೂಟರ್ನ್ ಕಳಿಸ್ದ, ನೀನು ಹೋಗಕ್ಕಾಗಲ್ಲ, ಹೋಗು ಆಚೆ ಅಂತ. ಇವ್ರು ಇಲ್ಲಿಂದ ಬೈ ಮಾಡ್ಕೊಂಡು ಹೋದವ್ರಿಗೆ ಇಲ್ಲಿ ಯೂಟರ್ನ್ ಆಯ್ತು. ಇವ್ರು ನಿಜವಾಗ್ಲೂ ಸ್ಟ್ರಾಂಗ್ ಇದ್ರೆ ಏನ್ ಮಾಡ್ತಾರೆ, ಇದನ್ನ ತಿರ್ಗಾ ಇಲ್ಲಿಂದನೇ ತಿರ್ಗಾ ಮೇಲ್ ತಗೊಂಡು ಹೋಗ್ತಾರೆ, ಕರೆಕ್ಟ್ ಅಲ್ವಾ? ಸೊ ಈಗ ಅವ್ರು ಸ್ಟ್ರಾಂಗ್ ಇಲ್ಲ ಅನ್ನೋದ್ರಿಂದಾಗಿ ಏನಾಯ್ತು, ಮಾರ್ಕೆಟ್ ತಿರ್ಗಾ ಕೆಳಗೆ ಬಂತು. ಕೆಳಗೆ ಬಂದಾಗ ತಿರ್ಗಾ ಅಟ್ಲೀಸ್ಟ್ ಇವರ ಕೋಟೆ ಹತ್ರ ಬಂತು, ಬೈಯಿಂಗ್ ಹತ್ರ. ಆ ಕೋಟೆಯಲ್ಲಿ ಇವರು ನಿಂತ್ಕೊಂಡು ಸ್ಟ್ರಾಂಗ್ ಆಗಿದ್ರೆ ಮತ್ತೆ ಇದನ್ನ ಇಲ್ಲಿಂದನೇ ರಿವರ್ಸ್ ಕಳಿಸ್ಬೋದಿತ್ತು, ಕರೆಕ್ಟಾ? ಆದ್ರೆ ಅವರು ಅದನ್ನು ಕಳಿಸಿಲ್ಲ. ಈ ಕ್ಯಾಂಡಲ್ ಪ್ರಕಾರ ಏನ್ ಮಾಡಿದಾರೆ, ಅವರು ಇಲ್ಲಿಂದ ಕೆಳಗೆ ಕಳಿಸಿದ್ದಾರೆ, ಓಕೆನಾ?
ಇಲ್ಲಿ ಕೆಳಗಡೆ ಬಂದಾಗ ಇವ್ರು ತಿರ್ಗಾ ಜಾಗೃತಿ ಆದ್ರು, ಅಯ್ಯೋ ನಮ್ ಕೋಟೆನೆ ಮುರಿದೋಗ್ತಿದೆ ಅಂತ ಹೇಳ್ಕೊಂಡು ಇಲ್ಲಿ ಮತ್ತೆ ಬೈಯರ್ ಆಕ್ಟಿವೇಟ್ ಆದ್ರು. ಈ ಬೈಯರ್ ಆಕ್ಟಿವೇಟ್ ಆದಾಗ ಏನಾಯ್ತು, ಇವ್ರು ತಿರ್ಗಾ ಇಲ್ಲಿಂದ ಮೇಲೆ ತಳ್ಳೋದು. ಕರೆಕ್ಟಾ? ಇಲ್ಲಿ ತಳ್ಳಬೇಕಾದ್ರೆ ಇವ್ರು ನಿಜವಾಗ್ಲೂ ಸ್ಟ್ರಾಂಗ್ ಆಗಿದ್ರೆ ಇವರ ಕೋಟೆ ದಾಟಿ ನಿಲ್ಲಿಸ್ಬೇಕಿತ್ತು ಅಲ್ವಾ? ಆದ್ರೆ ಅವ್ರ ಕೋಟೆ ದಾಟಿ ನಿಲ್ಸಿದಾರ? ಇಲ್ಲ. ಅವ್ರು ಏನ್ ಮಾಡಿದ್ದಾರೆ, ಅವರ ಕೋಟೆ ದಾಟಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಈ ಸೆಲ್ಲರ್ ಏನಿದ್ದ, ಇವನು ಇಲ್ಲಿದ್ದವನು ಇಲ್ಲಿ ಬಂದ, ಈಗ ಅವನು ದಾಟಕ್ ಬಿಡ್ದೇನೆ ಇಲ್ಲೇ ಕ್ಲೋಸ್ ಮಾಡಿಸ್ದ. ಅಂದ್ರೆ ಆ ಕ್ಯಾಂಡಲ್ ಟೈಮಿಂಗ್ ಒಳಗೆ ಅವನು ಇಲ್ಲಿ ಕ್ಲೋಸ್ ಮಾಡಿದ್ದಾನೆ. ಅಂದ್ರೆ ಆ ಕೋಟೆಯನ್ನ ಗೆದ್ದವ್ರು ಯಾರು? ಈ ಬೈಯಿಂಗ್ ಕೋಟೆಯನ್ನ ಗೆದ್ದವ್ರು ಯಾರು? ಸೆಲ್ಲರ್. ಕರೆಕ್ಟ್ ಅಲ್ವಾ? ಇದು ಮಾರ್ಕೆಟ್ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಿದೆ. ಈಗ ನಾವೇನ್ ತಿಳ್ಕೊಬೇಕು, ಓಕೆ ಬೈಯರ್ಗಳು ಎಲ್ಲಿ ಕೂತಿದ್ದಾರೆ? ಬೈಯರ್ಗಳು ಲೋ ಅಲ್ಲಿ ಕೂತಿದ್ದಾರೆ. ಸೆಲ್ಲರ್ಗಳು ಎಲ್ಲಿ ಕೂತಿದ್ದಾರೆ? ಸೆಲ್ಲರ್ಗಳು ಇಲ್ಲಿಂದ ಇಲ್ಲಿವರೆಗೆ. ಯಾರ ಪ್ರಭಾವ ಜಾಸ್ತಿ ಇದೆ ಇಲ್ಲಿ ಪ್ರಭಾವ ಜಾಸ್ತಿ ಇರೋದು ಸೆಲ್ಲರ್ದು. ಕರೆಕ್ಟಾ? 75% ಸೆಲ್ಲರ್ಗಳೇ ಇದ್ದಾರೆ. ಬೈಯರ್ಗಳಿರೋದು ಖಾಲಿ ಒಂದು 25%. ಅರ್ಥ ಆಯ್ತಾ ನಿಮ್ಗೆ? ಸೊ ಈಗ ಇಲ್ಲಿ ಬೈಯರ್ಗಳಿಗಿಂತ ಸೆಲ್ಲರ್ಗಳು ಜಾಸ್ತಿ ಪ್ರಭಾವದಲ್ಲಿದ್ದಾರೆ. ಅವಾಗ ಈ ಕ್ಯಾಂಡಲ್ ಏನಂತ ಡಿನೋಟ್ ಮಾಡುತ್ತೆ? ಈಗ ನಿಮ್ಗೆ ಈ ರೀತಿ ಇದ್ದಾಗ ನಿಮಗೆ ಈ ಕ್ಯಾಂಡಲ್ ಏನಂತ ಡಿನೋಟ್ ಮಾಡುತ್ತೆ? ನಿಮ್ಗೆ ಇಲ್ಲಿ ಬೈಯಿಂಗ್ ಅಂತ ಡಿನೋಟ್ ಮಾಡುತ್ತಾ, ಸೆಲ್ಲಿಂಗ್ ಅಂತ ಡಿನೋಟ್ ಮಾಡುತ್ತಾ? ಆಟೋಮೆಟಿಕ್ ಆಗಿ ನಮ್ಗೆ ಸೆಲ್ಲಿಂಗು. ನೀವು ಕಲರ್ ನೋಡಿ ಕನ್ಫ್ಯೂಸ್ ಆಗಬೇಡಿ, ಕಲರ್ ನಿಮ್ಮನ್ನ ಕನ್ಫ್ಯೂಸ್ ಮಾಡುತ್ತೆ. ಬಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 75% ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಲರ್ ನೋಡಿ ಕನ್ಫ್ಯೂಸ್ ಆಗೋದಕ್ಕೆ ಇನ್ನೊಂದು ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರನೇ. ನೋಡಿ ಇಲ್ಲೇನಾಯ್ತು, ಬೈಯರ್ ಇದ್ರು, ಸಾರಿ ಇಲ್ಲಿ ಸೆಲ್ಲರ್ ಇದ್ರು ಓಪನ್ ಹತ್ರ. ಮೇಲ್ಗಡೆ ಬೈಯರ್ಗಳು ಟ್ರೈ ಮಾಡಿದ್ರು, ಹೋಗಕ್ಕಾಗ್ಲಿಲ್ಲ. ಲೋ ಬಂತು, ಇದು ಲೋ ಬಂತು, ಇಲ್ಲಿ ಕ್ಲೋಸ್ ಆಯ್ತು. ಓಕೆನಾ? ಸೊ ಈಗ ಇದು ಏನ್ ಹೇಳಿ ರೆಫರೆಂಟ್ ಮಾಡುತ್ತೆ? ಇಲ್ಲಿಂದ ಓಪನ್ ಆದಂತ ಕ್ಯಾಂಡಲ್ ಸೆಲ್ಲರ್ಗಳು ತಗೊಂಡು ಸೀದಾ ಕೆಳಗೆ ಹೋದ್ರು. ಬಟ್ ಸರ್ಟೈನ್ ಪಾಯಿಂಟ್ ಅಲ್ಲಿ ಬೈಯರ್ಗಳು ಕೂತಿದ್ರು, ಅವ್ರು ಮೇಲೆ ತಗೊಂಬರಕ್ ಹೊರಟ್ರು, ಕೆಳಗಡೆ ಹೋಗಕ್ ಬಿಡ್ಲಿಲ್ಲ, ಮೇಲೆ ತಂದ್ರು. ಮೇಲೆ ತಂದವರನ್ನ ಇವರು ಸೆಲ್ಲರ್ಗಳು ದಾಟ್ಲಿಕ್ಕೆ ಬಿಡ್ಲಿಲ್ಲ. ಇವ್ರು ಇಲ್ಲೇನೆ ಅಡ್ಡ ಕಟ್ಟಿ ಬಿಟ್ಟು ಇಲ್ಲೇ ಕ್ಲೋಸ್ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದ್ರೆ 75% ರಾಜ್ಯವನ್ನ ಯಾರು ತಗೊಂಡ್ರು? ಬೈಯರ್ಗಳು ತಗೊಂಡ್ರು. 25% ಮಾತ್ರ ಸೆಲ್ಲರ್ಗಳು ತಗೊಂಡಿದ್ದಾರೆ. ಆದ್ರೆ ಫುಲ್ ಗೆದ್ದಿದ್ದಾರೆ ಬೈಯರ್ಗಳು. ಈಗ ಇಲ್ಲಿ ಸೆಲ್ಲರ್ಗಳು ಫುಲ್ ಗೆದ್ದಿದ್ದಾರೆ ಅಂದ್ರೆ ಅವರ ಓಪನಿಂಗ್ ಅನ್ನ ದಾಟಿ ಕ್ಲೋಸ್ ಮಾಡಿಸಿದಾರಲ್ವಾ? ಓಪನಿಂಗ್ ದಾಟಿ ಕ್ಲೋಸ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಪ್ರಭಾವ ಸೆಲ್ಲರ್ಗಳದ್ದು ಜಾಸ್ತಿ ಇದೆ. ಅದೇ ಇಲ್ಲಿ ಬೈಯರ್ಗಳ ಪ್ರಭಾವ ಅಷ್ಟಿಲ್ಲ. ಯಾಕಂದ್ರೆ ಓಪನಿಂಗ್ ದಾಟ್ಸಕ್ ಆಗ್ಲಿಲ್ಲ ಇವ್ರ ಕೈಯಲ್ಲಿ. ಸೊ ಇಲ್ಲಿ ಇನ್ನೂ ಸೆಲ್ಲರ್ಗಳ ಪ್ರಭಾವ ಇದೆ. ಯಾಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಮಾಡೋ ಮಿಸ್ಟೇಕ್ ಏನಂತ ಹೇಳಿದ್ರೆ, ಈ ರೀತಿ ಕ್ಯಾಂಡಲ್ ಬರ್ತಿದ್ದಂಗೆ ಅವ್ರು ಏನ್ ತಿಳ್ಕೊಳ್ತಾರೆ ಅಂದ್ರೆ, ಇದು ಪಿನ್ ಬಾರ್ ಕ್ಯಾಂಡಲ್, ಇಲ್ಲಿ ನಮ್ಗೆ ಬೈಯಿಂಗ್ ಪ್ರೆಷರ್ ಇದೆ ಅಂತ ಹೇಳ್ಕೊಂಡು ಇದು ಹೈ ಬ್ರೇಕ್ ಆದಾಗ ಬೈ ಮಾಡ್ತಾರೆ. ತುಂಬಾ ಸಲ ಅದು ಬಂದು ಸ್ಟಾಪ್ ಲಾಸ್ ಆಗೋದಿದೆ. ಯಾಕೆ ಅಂತ ಕೇಳಿದಾಗ ಇದೇ ಕಾರಣ. ಇಲ್ಲಿ ಫುಲ್ 100% ಅವ್ರು ವಿನ್ ಆಗಿಲ್ಲ, ಬಟ್ ಇವ್ರು 100% ವಿನ್ ಆಗಿದ್ದಾರೆ ಅಂತ ತಗೊಳಕ್ ಹೋಗ್ತಾರೆ. ಆ ತಗೊಳಕ್ ಹೋಗಿದ್ರಿಂದ ಏನಾಗೋಗುತ್ತೆ, ತಿರ್ಗಾ ಸೆಲ್ಲರ್ಸ್ಗಳು ಅವರನ್ನ ಕೆಳಗೆ ದಬ್ಬುತ್ತಾರೆ. ಕರೆಕ್ಟಾ? ಸೊ ಇದು ನೀವು ಮಾರ್ಕೆಟ್ ಅಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ. ಈಗ ಅದೇ ಗ್ರೀನ್ ಅಲ್ಲಿ ನೋಡೋಣ. ಗ್ರೀನ್ ಅಲ್ಲಿ ಆದಾಗ ಏನಾಗುತ್ತೆ ನೋಡಿ, ಮಾರ್ಕೆಟ್ ಓಪನ್ ಆಗಿದ್ದು ಇಲ್ಲಿ, ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಲ್ಲಿ, ಲೋನೇ ಇಲ್ಲ ಅಂಡ್ ಇದು ಹೈ. ಅಂದ್ರೆ ಏನಾಯ್ತು, ಓಪನ್ ಆದಾಗಿಂದ ಲೋ ಹೋಗ್ಲಿಕ್ಕೆ ಬಿಡ್ದೇನೆ ಬೈಯರ್ಗಳು ಸ್ಟ್ರಾಂಗ್ ಬೇಸ್ ಮಾಡಿ ಕೂತಿದ್ದಾರೆ. ಕರೆಕ್ಟ್ ಅಲ್ವಾ? ಸ್ಟ್ರಾಂಗ್ ಬೇಸ್ ಮಾಡಿ ಕೂತಿದ್ದಾರೆ, ಕೆಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಸೀದಾ ಪುಷ್ ಅಪ್ ಸೈಡ್ ಕಳಿಸಿದ್ದಾರೆ. ಅಪ್ ಸೈಡ್ ಕಳಿಸಿದಂತ ಜಾಗದಲ್ಲಿ ಇಲ್ಲಿ ಸೆಲ್ಲರ್ಗಳು ಬಂದು ಅದಕ್ಕೊಂದು ತಡೆ ಸ್ಟಾಪ್ ಮಾಡಿ ಇಲ್ಲಿಂದ ವಾಪಸ್ ತಳ್ತಾ ಬಂದ್ರು. ಕರೆಕ್ಟಾ? ಈಗ ವಾಪಸ್ ಬಂದು ಇವ್ರಿಗೆ ಕ್ಲೋಸ್ ಮಾಡಿದ್ರು. ಇವರ ಕೋಟೆಯನ್ನ ಬ್ರೇಕ್ ಮಾಡಿದ್ರ? ಈಗ ಇಲ್ಲಿ ಹೇಳಿದಾಗೆ ಇಲ್ಲ. ಅಂದ್ರೆ ಸೆಲ್ಲರ್ಗಳೆಷ್ಟು 75% ಕವರ್ ಮಾಡಿದ್ರು ಸಹ ಅವರ ಕೋಟೆಯನ್ನ ಬ್ರೇಕ್ ಮಾಡಲಿಲ್ಲ. ಬೈಯರ್ ಸ್ಟಿಲ್ ಸ್ಟ್ರಾಂಗ್ ಆಗಿ ಇದ್ದಾರೆ, ಅಂದ್ರೆ ಫುಲ್ ವೀಕ್ ಆಗಿಲ್ಲ. ಫುಲ್ ವೀಕ್ ಆಗಿದ್ರೆ ಏನಾಗುತ್ತೆ, ಅದು ಚೇಂಜ್ ಆಗುತ್ತೆ. ಫುಲ್ ವೀಕ್ ಆಗ್ಲಿಕ್ಕೆ ಅವ್ರು ಬಿಡದೇನೆ ತಡೆದು ನಿಲ್ಸಿದ್ದಾರೆ. ಸೊ ದಟ್ ಅಲ್ಲಿ ಏನಾಯ್ತು, ಬೈಯರ್ಸ್ಗಳು ಸ್ಟಿಲ್ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಅಲ್ಲಿ ಇದ್ದಾರೆ. ಆದ್ರೆ ಸೆಲ್ಲರ್ಸ್ಗಳು ತಮ್ಮ ಪ್ರಭಾವವನ್ನ ತೋರಿಸಿದ್ದಾರೆ. ಸೊ ತಿರ್ಗಾ ನಿಮಗೆ ಬೈ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಸೆಲ್ಲರ್ಗಳ ಕೋಟೆ ಬ್ರೇಕ್ ಆಗೋವರೆಗೂ ವೇಟ್ ಮಾಡಬೇಕು. ಇದೆಲ್ಲ ಕೆಲವು ಮೆಥಡಾಲಜಿ. ಸೆಲ್ಲರ್ಗಳ ಕೋಟೆ ಇಲ್ಲಿವರೆಗಿದೆ. ಸೊ ಈ ಸೆಲ್ಲರ್ಗಳ ಕೋಟೆ ಬ್ರೇಕ್ ಆದ್ರೆ ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಆದ್ರೆ ಇಲ್ಲಿ ಕೆಳಗಡೆ ಬ್ರೇಕ್ ಆಗ್ತಿದ್ದಂಗೆ ನಾವು ಸೆಲ್ಲಿಂಗ್ ಮಾಡಕ್ ಹೋದ್ರೆ ಅದು
ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಸೊ ಈಗ ಈ ಕ್ಯಾಂಡಲ್ ನೋಡಿದಾಗ ನಿಮಗೆ ಗೊತ್ತಾಯ್ತು ಇಲ್ಲಿ ಯಾರ ಪ್ರಾಬಲ್ಯ ಜಾಸ್ತಿ ಇದೆ ಅಂತ. ಕರೆಕ್ಟ್ ಅಲ್ವಾ? ಸೊ ಇದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಒಂದೊಂದು ಕ್ಯಾಂಡಲ್ ನೀವು ಜಸ್ಟ್ ಬೈಯರ್ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಿಮ್ಗೆ ಇದು ತುಂಬಾ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಚಾರ್ಟ್ ರೀಡಿಂಗ್ ಅಲ್ಲಿ ನಿಮ್ಗೆ ಕ್ಲಬ್ಬಿಂಗ್ ಮಾಡೋದು ಹೇಳ್ಕೊಡ್ತೀನಿ. ಅಂದ್ರೆ ಇಂದಿನ ಕ್ಯಾಂಡಲು ಈಗಿನ ಕ್ಯಾಂಡಲ್ಗೂ ನಾವು ಕ್ಲಬ್ ಮಾಡ್ಕೊಂಡು ಹೇಗೆ ನೋಡೋದು, ಇದು ಇದುವರೆಗೆ ನೀವು ಕೇಳಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ. ಯಾಕೆಂದ್ರೆ ಒಂದು ಕ್ಯಾಂಡಲ್ ನೋಡ್ಕೊಂಡು ಎಲ್ಲರೂ ಹೇಳ್ತಾರೆ, ಎರಡು ಕ್ಯಾಂಡಲ್ ಕಂಪೇರ್ ಮಾಡಿದಾಗ ಏನ್ ಹೇಳುತ್ತೆ ಮಾರ್ಕೆಟು, ಅದನ್ನ ನೀವು ಅರ್ಥ ಮಾಡ್ಕೊಳ್ಳುವಂತ ವ್ಯವಸ್ಥೆನ ನೆಕ್ಸ್ಟ್ ಚಾರ್ಟ್ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈಗ ಇದು ಕೊನೆ ಕ್ಯಾಂಡಲ್ ಒಂದು ನೋಡ್ಕೊಂಡ್ಬಿಡೋಣ. ಓಕೆನಾ? ಕೊನೆ ಕ್ಯಾಂಡಲ್ ನೋಡಿ, ಓಪನ್ ಆಗಿದ್ದು ಇಲ್ಲಿ, ಲೋ ಇಲ್ಲಿವರೆಗೆ ಬಂದಿತ್ತು, ಹೈ ಇಲ್ಲಿವರೆಗೆ ಹೋಗಿತ್ತು, ಬಟ್ ಕ್ಲೋಸ್ ಆದಾಗ ಇಲ್ಲಿ ಕ್ಲೋಸ್ ಆಗಿತ್ತು. ಅಂದ್ರೆ ಅರ್ಥ ಏನಾಯ್ತು, ಮಾರ್ಕೆಟ್ ಓಪನ್ ಆದಾಗ ಸೆಲ್ಲರ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಓಪನ್ ಆಗಿದ್ದಾರೆ, ಕೆಳಗೆ ತಕೊಂಡು ಹೋಗಿದ್ದಾರೆ. ಯಾರಿದು ಓಪನ್ ಮಾಡಿದ್ದು? ಇದು ಸೆಲ್ಲರ್ಗಳು ಓಪನ್ ಮಾಡಿದ್ದು. ಸೆಲ್ಲರ್ಗಳು ಓಪನ್ ಮಾಡಿ ಕೆಳಗೆ ತಕೊಂಡ್ ಬಂದಿದ್ದಾರೆ. ಬಟ್ ಲೋ ಅಲ್ಲಿ ಬಂದಾಗ ಬೈಯರ್ಗಳು ಬಂದ್ರು, ಅವ್ರು ಕೆಳಗೆ ಹೋಗಕ್ ಬಿಡ್ಲಿಲ್ಲ, ಪುಷ್ ಮಾಡಿ ಅವರ ಕೋಟೆಯನ್ನ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಬೈಯರ್ಗಳು ತುಂಬಾ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ತುಂಬಾ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ನಮ್ಗೆ, ಇದು ಈ ಕ್ಯಾಂಡಲ್ ನಿಮ್ಗೆ ಇಲ್ಲಿ ಬೈಯಿಂಗ್ ಪ್ರೆಷರ್ ಇದೆ ಅಂತ ತೋರಿಸುತ್ತೆ. ಯಾಕೆಂದ್ರೆ ಸೆಲ್ಲರ್ಸ್ ಗಳು ಇದ್ದಿದ್ರೆ ಇದು ಕ್ಯಾಂಡಲ್ ಏನಾಗ್ತಿತ್ತು, ಉಲ್ಟಾ ತಿರುಗಿ ಈ ರೀತಿ ರೆಡ್ ಅಲ್ಲಿ ಇರ್ತಿತ್ತು. ಕರೆಕ್ಟ್ ಅಲ್ವಾ? ಇದು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನಾಯ್ತು, ಇಲ್ಲಿ ಅವರು ವೀಕ್ ಆಗಿದ್ದಾರೆ ಅಂತ. ಸೊ ಇಂಥ ಕ್ಯಾಂಡಲ್ ನಾವು ಬ್ರೇಕ್ಔಟ್ ಮಾಡಿದ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ. ಎಲ್ಲ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಕ್ ಆಗಲ್ಲ. ಸೊ ಕ್ಯಾಂಡಲ್ ಅಲ್ಲಿ ನೀವು ಕಲರ್ ನೋಡ್ಕೊಂಡು, ಕಲರ್ ಎಲ್ಲ ಇದ್ದಾರೆ, ಗ್ರೀನ್ ಕಲರ್ ಅಂದ್ರೆ ಬೈ, ರೆಡ್ ಕಲರ್ ಅಂದ್ರೆ ಸೆಲ್ ಅಂತ ಹೋಗ್ತಾರೆ. ಹಂಗಾಗಲ್ಲ. ಕ್ಯಾಂಡಲ್ ಅಲ್ಲಿ ಯಾರು ಪ್ರಭಾವ ಜಾಸ್ತಿ ಇದೆ ಅಂತ ನೀವು ಯೋಚನೆ ಮಾಡಬೇಕು. ಇದು ಚದುರಂಗ ಆಟ ತರನೇ ಯುದ್ಧ ರಂಗ. ಇದು ಈ ಯುದ್ಧ ರಂಗದಲ್ಲಿ ಇಬ್ರು ಇದ್ದಾರೆ. ಆ ಇಬ್ಬರಲ್ಲಿ ಯಾರು ಪ್ರಭಾವ ಮೀರಿದ್ದಾರೆ ಅವರೊಟ್ಟಿಗೆ ನಾವು ಸೇರ್ಕೊಂಡ್ರೆ ನಾವು ಅವರೊಟ್ಟಿಗೆ ಒಂದು 10 ಪಾಯಿಂಟ್ ಮಾಡ್ಬೋದು. ಅವ್ರೊಟ್ಟು ವಿರುದ್ಧವಾಗಿ ನಾವು ಹೋದ್ವಿ ಅಂತ ಆದ್ರೆ ಅವ್ರು ನಮ್ಮ ಸ್ಟಾಪ್ ಲಾಸೇ ಹೊಡ್ಕೊಂಡು ಹೋಗೋದು. ಆಮೇಲೆ ನಾವು ಹೇಳ್ತೀವಿ, ಅಯ್ಯೋ ನಾನು ಮಾರ್ಕೆಟ್ ಎಂಟರ್ ಆದಾಗೆಲ್ಲ ಸ್ಟಾಪ್ ಲಾಸ್ ಆಗುತ್ತೆ, ನಾನು ಏನು ಮಾಡೋದು ಸ್ಟಾಪ್ ಲಾಸ್ ಹೊಡೆಯುತ್ತೆ, ನಾನು ಸ್ಟಾಪ್ ಲಾಸ್ ಇದ್ದಿದ್ದ ಕಡೆಗೇ ಬರ್ತಾರೆ ಅಂತ ಹೇಳ್ತೀವಿ. ಅದೇ ಬರಲೇಬೇಕು. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ ಈ ಕ್ಯಾಂಡಲ್ ನೀವೇನ್ ಮಾಡ್ತೀರಿ, ಇಲ್ಲಿ ಬೈ ಮಾಡ್ಬಿಡ್ತೀರಿ, ಬ್ರೇಕ್ಔಟ್ ಅಂತ ಹೇಳ್ಕೊಂಡು ಇಲ್ಲಿ ಬೈ ಮಾಡ್ತೀರಿ. ಇಲ್ಲಿ ಬೈ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಿ, ಈ ಕ್ಯಾಂಡಲ್ ಲೋಗೆ ಸ್ಟಾಪ್ ಲಾಸ್ ಇಡ್ತೀರಿ. ಆಯ್ತಾ? ಆಕ್ಚುಲ್ ಆಗಿ ಬೈಯರ್ಸ್ಗಳು ಇಲ್ಲಿ ಬೈ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ, ಬೈಯರ್ಗಳು ಬೈ ಮಾಡಕ್ ಕಾಯ್ತಾ ಇರ್ತಾರೆ. ಕರೆಕ್ಟಾ? ಇಲ್ಲಿ ಸೆಲ್ಲರ್ಗಳು ಕಾಯ್ತಿರ್ತಾರೆ. ನೀವು ಇಲ್ಲಿ ನೀವೇನ್ ಮಾಡ್ತೀರಿ, ಇಲ್ಲಿ ಬೈ ಮಾಡ್ತೀರಿ. ಓಕೆನಾ? ಇಲ್ಲಿ ಸೆಲ್ಲರ್ಗಳು ಸೆಲ್ ಮಾಡಕ್ಕೆ, ಬೈಯರ್ಗಳು ಇಲ್ಲಿ ಬೈ ಮಾಡಕ್ ಕಾದಿದ್ದಾರೆ, ನೀವು ಇಲ್ಲಿ ಬೈ ಮಾಡ್ತೀರಿ. ನೀವು ಇಲ್ಲಿ ಸ್ಟಾಪ್ ಲಾಸ್ ಅಂದ್ರೆ ಏನು, ಇದು ಸೆಲ್ಲಿಂಗು, ನೀವು ಇಲ್ಲಿ ಸೆಲ್ ಮಾಡಕ್ ಹೊರಟಿದ್ದೀರಿ. ಅವ್ರಿಗೆ ನೀವೇ ಏನ್ ಹೇಳ್ತಾರಲ್ಲ, ಬಲಿಪಶು ನೀವೇ ಆಗ್ತಾ ಇದ್ದೀರಿ. ಯಾಕೆಂದ್ರೆ ಅವ್ನು ಸೆಲ್ ಅಟ್ ದ ಹೈ ಹೋಗ್ತಾನೆ, ನೀವೇ ಬೈ ಮಾಡ್ತಾ ತಗೋಪ್ಪ ಅಂತ ನೀವೇ ಹೈ ರೇಟ್ ಕೊಡ್ತಾ ಇದ್ದೀರಿ, ಬೈ ಮಾಡ್ತಾ ಇದ್ದೀರಿ. ಒಬ್ಬ ಸೆಲ್ ಮಾಡ್ಬೇಕು ಅಂದ್ರೆ ನೀವೊಬ್ರು ಬೈ ಮಾಡ್ಬೇಕಲ್ಲ, ನೀವೇ ಅದನ್ನ ತಗೊಳ್ತಿದ್ದೀರಿ. ಅವ್ನು ಸೆಲ್ ಮಾಡ್ಬೇಕಂತ ಇದ್ದಿದ್ದ ಜಾಗದಲ್ಲಿ ನೀವು ಬೈ ಮಾಡ್ತಾ ಇದ್ದೀರಿ. ಅಲ್ಲಿಂದ ಬರ್ಬೇಕಾದ್ರೆ ಈ ಬೈಯರ್ಗಳು ಎಲ್ಲಿ ಬೈ ಮಾಡ್ಬೇಕಂತಿದ್ದಾರೋ, ಅಂದ್ರೆ ಕಮ್ಮಿ ರೇಟಲ್ಲಿ ಯಾವಾಗ ಬೈ ಮಾಡ್ಬೇಕಂತಿದ್ದೀರೋ ಆ ಜಾಗದಲ್ಲಿ ನೀವು ಸೆಲ್ ಮಾಡಕ್ ಸ್ಟಾಪ್ ಲಾಸ್ ಇಟ್ಟಿದ್ದೀರಿ. ಬಿಡ್ತಾರಾ? ನೀವೇ ಕೊಡ್ತಿದ್ದೀರಿ. ಮತ್ ನೀವ್ ಹೇಳ್ತೀರಿ, ಸರ್ ನಮ್ ಸ್ಟಾಪ್ ಲಾಸ್ ಇಟ್ಟಾಗದೆ ನೀವು ಮಾಡೋ ಪ್ಲಾನಿಂಗ್ ಆ ರೀತಿ ಇದೆ. ನೀವೇ ಹೋಗಿ ಓಪನ್ ಆಗಿ ಬಾ ಅಂತ ಹೇಳಿದ್ರೆ ಅವ್ನು ಬಂದು ಹೊಡಿದ ಇನ್ನೇನ್ ಮಾಡ್ತಾನೆ ಅಲ್ವಾ? ನೀವು ಅದೇ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರವೇ ಈ ರೀತಿ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಕ್ಯಾಂಡಲಿನ ಸ್ಟ್ರೆಂತ್ ನೋಡಿ, ಯಾವ ಕ್ಯಾಂಡಲ್ ಅಲ್ಲಿ ಏನಿದೆ, ಯಾರ ಪ್ರಭಾವ ಇದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡು ನೀವು ಮುಂದೋದಾಗ ಏನಾಗುತ್ತೆ ಗೊತ್ತಾ, ಕ್ಯಾಂಡಲ್ ರೀಡಿಂಗು, ಚಾರ್ಟ್ ರೀಡಿಂಗು ತುಂಬಾ ಈಸಿ. ಅದರಲ್ಲಿರೋ ಕಾನ್ಸೆಪ್ಟ್ ಏನಂದ್ರೆ ನಿಮ್ಗೊಂಥರ ಅದೊಂಥರ ಆರ್ಟ್ ತರ ಬರ್ಬೇಕು, ಒಂಥರ ಕಲೆ. ಆ ಕಲೆ ಮುಖಾಂತರ ನೀವು ಮಾಡಿದ್ರೆ ನಿಮ್ಗದು ಈಸಿ ಆಗುತ್ತೆ. ಸೊ ಇವತ್ತಿಗೆ ಈ 4 ಕ್ಯಾಂಡಲ್ ಬಗ್ಗೆ ವಿಚಾರ ತಿಳ್ಕೊಳ್ಳಿ. ಇದ್ರ ಬಗ್ಗೆ ಏನಾರ ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನು ಮಾರ್ಕೆಟಿನ ಡೈಲಿ ಅಪ್ ಟು ಡೇಟ್ ಅನ್ನ ನಾವು ಟೆಲಿಗ್ರಾಮ್ ಅಲ್ಲಿ ಕೊಡ್ತಾ ಇರ್ತೀವಿ. ಡೈಲಿ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆನೆ ಇವತ್ತು ಮಾರ್ಕೆಟ್ ಏನಾಗುತ್ತೆ, ಏನಾಗ್ಬೋದು ಅಂತ 9 ಗಂಟೆ 10 ನಿಮಿಷದೊಳಗೆ ನಿಮ್ಗೆ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಹೇಳ್ಬಿಡ್ತೀವಿ. ಅದನ್ನ ಯೂಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಇವತ್ತಿನ ಮಾರ್ಕೆಟ್ ಕಂಡೀಷನ್ ಏನು ಅಂತ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡಿ. ಓಕೆನಾ? ಟೆಲಿಗ್ರಾಮ್ಗೆ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.